ಈಗ ನೀವು ಹೊರಗಡೆ ಎಲ್ಲ ಹೋಗಿರ್ತೀರಾ, ಯಾಕಂದ್ರೆ ರಾಜಕೀಯದಲ್ಲಿರೋದ್ರಿಂದ ತುಂಬಾ ಜನರ ಜೊತೆ ಓಡಾಡ್ತಾ ಇರ್ತೀರಾ, ಅವಾಗ ನಿಮ್ಮನ್ನ ನೋಡಿದ ತಕ್ಷಣ ಯಾರಿಗಾದ್ರೂ ಗೊತ್ತಾಗುತ್ತಾ ಇವರು ಟ್ರಾನ್ಸ್ಜೆಂಡರ್ ಅಂತ ಹೇಳಿ? ತುಂಬಾ ಕ್ಲೀನಾಗಿ ಗೊತ್ತಾಗುತ್ತೆ. ಯಾರೋ ಒಬ್ರು ಕೆಲವೊಬ್ರು ಮಾತ್ರ ಕನ್ಫ್ಯೂಸ್ಡ್ ಆಗಿ ಏನ್ ನೀವು ನಮ್ಮ ವಾಯ್ಸಲ್ಲೆಲ್ಲ ಗೊತ್ತಾಗ್ಬಿಡುತ್ತೆ. ಸೊ ಕೆಲವೊಬ್ರು ಮಾತ್ರ ಐಡೆಂಟಿಫೈ ಮಾಡಕ್ಕೆ ಸ್ವಲ್ಪ ಕಷ್ಟಪಡ್ತಾರೆ, ಹೇಳ್ತಾರೆ ನೀವು ಏನೋ ಟ್ರಾನ್ಸ್ಜೆಂಡರ್, ಆಮೇಲೆ ಟ್ರಾನ್ಸ್ಜೆಂಡರ್ ಅಂತ ಓಪನ್ ಆಗಿ ಹೇಳ್ಕೊತೀನಿ ನಾನು. ಬಟ್ ಎಷ್ಟು ಜನ ಏನ್ ಮಾಡ್ತಾರೆ ಅದನ್ನ ಹೇಳ್ಕೊಳಕ್ ಹಿಂಜರಿತಾರೆ. ಸೊ ನಮ್ಮ ಐಡೆಂಟಿಟಿನ ನಾವು ಹೇಳ್ಕೊಳ್ಳೋದ್ರಲ್ಲಿ ನಮ್ಗೇನು ಸಂಕೋಚನೂ ಇಲ್ಲ ನನಗೆ. ಸೊ ನನ್ನ ಟ್ರಾನ್ಸ್ಜೆಂಡರ್ ಇದು ನಮ್ಮ ಕಾರ್ಡ್ಸಲ್ಲೂ ಅಷ್ಟೇ, ನಂದು ಆಧಾರ್ ಕಾರ್ಡ್ ಆಗಲಿ ಪ್ಯಾನ್ ಕಾರ್ಡ್ ಆಗಲಿ ಯಾವುದ್ರಲ್ಲಾಗಲಿ ಟ್ರಾನ್ಸ್ಜೆಂಡರ್ ಅಂತಲೇ ಮೆನ್ಷನ್ ಮಾಡ್ಕೊಂಡು. ಕೆಲವೊಬ್ರು ನಮ್ಮ ಸಮುದಾಯದವರು ಹೆಣ್ಣಂತ ಗುರುತಿಸ್ಕೊಂಡಿದ್ದಾರೆ, ಬಟ್ ನಾನು ಐ ವಾಂಟೆಡ್ ಟು ಶೋ ದಟ್ ಐ ಆಮ್ ಎ ಟ್ರಾನ್ಸ್ ಪರ್ಸನ್. ಸೊ ಅದಕ್ಕೆ ನಾನು ಎಲ್ಲ ಐಡೆಂಟಿಟಿಯಲ್ಲೂ ನಾನು ಟ್ರಾನ್ಸ್ಜೆಂಡರ್ ಅಂತಲೇ ಮೆನ್ಷನ್ ಮಾಡ್ಕೊಂಡಿದ್ದೀನಿ ನಾನು. ಓಕೆ. ಸೊ ಈಗ ಐಶ್ವರ್ಯ ಆಗೋಕ್ಕಿಂತ ಮುಂಚೆ ಸಾಕಷ್ಟು ಕಷ್ಟಪಟ್ಟಿದ್ದೀರಾ. ಒಂದು ಕಹಿ ಘಟನೆನ ನನಗೆ ಲೈಫಲ್ಲಿ ಅದು ಆಗಬಾರ್ದಿತ್ತು ಅನ್ನುವಂಥದ್ದು. ಕಹಿ ಘಟನೆಯಲ್ಲಿ ಹೇಳಬೇಕು ಅಂದರೆ ಫಸ್ಟ್ ನನ್ನ ಫ್ಯಾಮ್ಲಿ ಬರುತ್ತೆ. ಸೊ ನಮ್ಮ ತಾಯಿಗೆ ನಾನು ಹೆಂಗೋ ಅರ್ಥ ಮಾಡಿಸ್ಬಿಟ್ಟೆ, ನಮ್ಮ ತಂದೆಗೆ ಅರ್ಥ ಮಾಡಿಸ್ಬೇಕು. ನಮ್ಮ ತಂದೆ ಅಕ್ಸೆಪ್ಟೇ ಮಾಡ್ಕೊಂಡಿಲ್ಲ ಬಿಡಿ. ಕೊನೆ ನಮ್ಮಪ್ಪ ತೀರೋಗ್ಬಿಟ್ರು. ಲಾಕ್ಡೌನ್ ಟೈಮಲ್ಲಿ ಸ್ವಲ್ಪ ಇಶ್ಯೂಸ್ ಇತ್ತು, ಅವ್ರಿಗೆ ಮಲ್ಟಿಪಲ್ ಆರ್ಗನ್ ಇಶ್ಯೂ ಇದ್ದಾಗ ಅವ್ರು ತೀರೋಗ್ತಾರೆ. ಆವಾಗ ನಾನು ಆ ಹಾಸ್ಪಿಟಲ್ ಟೈಮ್ ಇರೋ ತನಕ ನಾನು ಅವ್ರ ಜೊತೆ ಇರ್ತೀನಿ, ಹಿಂಗೆ ಇರ್ತೀನಿ, ನಾನು ಸೀರೆ ಉಟ್ಕೊಂಡು ಅವ್ರ ಜೊತೆ ಇರ್ತೀನಿ. ಅವಾಗ ತನಕ ನಮ್ಮ ಅಪ್ಪ ನನ್ನ ಹತ್ರ ಮುಖ ಕೊಟ್ಟು ಮಾತಾಡ್ಸಲ್ಲ. ತುಂಬ ದುಃಖ ಆಗ್ತಿರುತ್ತೆ. ಒಂದು ದಿವಸ ಬೆಡ್ ಸಿಗದೆ ತುಂಬ ತೀರೋಗ್ಬಿಡ್ತಾರೆ. ಅವತ್ತೇನಾಗುತ್ತೆ, ನಾನು ಎಲ್ಲ ನಮ್ಮ ಅಣ್ಣ ಬೇರೆ ತೀರೋಗಿರ್ತಾನೆ, ನಾನು ನನ್ನ ತಂಗಿ ಇಬ್ಬರೇ ಫ್ಯಾಮ್ಲಿಯಲ್ಲಿ, ನಾನು ನನ್ನ ತಂಗಿ ನಮ್ಮಮ್ಮ, ನಾವು 3 ಜನ. ಸೊ ಇವಾಗ ಏನು ಮಾಡೋದು? ನಾನು ಹೀಗಿದ್ದೀನಿ. ನಮ್ಮ ಫ್ಯಾಮ್ಲಿಯವರೆಲ್ಲ ಏನಂತಿದ್ದಾರೆ ಅಂದರೆ ನೀನೇ ಲಾಸ್ಟ್ ಇದೆಲ್ಲ ಮಾಡಬೇಕು ಅಂತ ಹೇಳ್ಬಿಟ್ಟು ನನಗೆ ಹೇಳ್ತಾರೆ. ಆವಾಗ ಹೇಳಿದಾಗ ನೀನು ಡ್ರೆಸ್ ಚೇಂಜ್ ಮಾಡ್ಕೊಂಬರ್ಬೇಕು ಅಂತ ಹೇಳ್ತಾರೆ. ನಾನು ಸ್ಟ್ರಾಂಗಾಗಿ ಹೇಳಿದೆ, ನಾನು ಏನೇ ಇದ್ದರೂ ನಾನು ಹೆಣ್ಣಾಗಿ ಹಿಂಗೆ ಇರ್ತೀನಿ ನಾನು. ಅವ್ರು ಹೇಳಿದ್ರು, ನಿಮ್ಮಪ್ಪ ನೀನು ಒಂದು ಗಂಡಾಗಿ ನೋಡಿದ್ದು, ನೀನು ಯಾಕೆ ಹಿಂಗೆ ಮಾಡ್ತಿದ್ಯಾ, ಅಟ್ಲೀಸ್ಟ್ ಅವ್ರ ಸಾವನ್ನದು ಸ್ವಲ್ಪ ನೆಮ್ಮದಿ ಕೊಡು ಅಂತ ಹೇಳಿದಾಗ ನಾನು ಹೇಳ್ತೀನಿ, ನಾನು ಇವತ್ತು ನನ್ನ ಐಡೆಂಟಿಟಿನ ಕಳ್ಕೊಂಬಿಟ್ರೆ ನಾನು ಏನಿದ್ದೀನಿ ಅದು ನಾನೇ. ನಮ್ಮಪ್ಪನಿಗೆ ನಾನು ಹೆಣ್ಣು, ನನ್ನ ಗಂಡು ಎರಡೂ ಒಂದೇ. ನನ್ನಲ್ಲಿರೋ ಭಾವನೆ ತಂದಿದ್ದು ನಮ್ಮ ಅಪ್ಪ ಅಮ್ಮ ತಾನೇ, ಅವರಿಂದ ತಾನೇ ನಾನು ಹುಟ್ಟಿರೋದು. ಆ ಕ್ರೋಮೋಸೋಮ್ಸ್ ಏನೇ ಆಗಿದ್ರು ಕೂಡ ನಮ್ಮ ಅಪ್ಪ ಅಮ್ಮ ಅಂತ ತಾನೇ ಬಂದಿರೋದು ನಾನು. ಸೊ ಅವತ್ತು ನಾನು ನಿರ್ಧಾರ ತೆಗೆದ್ಬಿಟ್ಟು ನಾನು ಹಿಂಗೆ ಸೀರೆದಲ್ಲೇ ನಾನು ಲಾಸ್ಟ್ ಕ್ರಿಯೆಗಳು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬಿಳಿ ಸೀರೆ ಉಟ್ಕೊಂಡು ಅವತ್ತು ನಾನು ಹಿಂಗೆ ಇದ್ದೆ. ಬಟ್ ನಮ್ಮ ಫ್ಯಾಮಿಲಿಯವರೆಲ್ಲ ಅಕ್ಸೆಪ್ಟ್ ಮಾಡಿಲ್ಲ.